ವೀಕ್ಷಕರೇ, ಎಚ್.ಡಿ. ಕುಮಾರಸ್ವಾಮಿಯವರು ಅಂದರೆ ಯಾರಿಗೆ ಗೊತ್ತಿಲ್ಲ ಹೇಳಿ. ಚಿಕ್ಕ ಮಗು ಕೂಡ ಕುಮಾರಸ್ವಾಮಿಯವರ ಹೆಸರು ಹೇಳುತ್ತೆ. ಪಕ್ಷಾತೀತವಾಗಿ ಅಂದರೆ ಪಕ್ಷವನ್ನು ಸೈಡಿಗಿಟ್ಟು ಕುಮಾರಸ್ವಾಮಿಯವರ ವರ್ಚಸ್ಸು ಆ ಮಟ್ಟಿಗಿದೆ. ಮಕ್ಕಳುಗಳು, ವಯೋವೃದ್ಧರು ಪ್ರತಿಯೊಬ್ಬರೂ ಕೂಡ ಕುಮಾರಸ್ವಾಮಿಯವರ ಹೆಸರು ಹೇಳ್ತಾರೆ, ಅವರ ಜಪ ಮಾಡ್ತಾರೆ. ಅವರು 2 ಬಾರಿ CM ಆಗಿದ್ದಂತಹ ಅವಧಿಯಲ್ಲಿ ಕುಮಾರಸ್ವಾಮಿಯವರು ಮಾಡಿರುವಂತಹ ಕೆಲಸದ ಬಗ್ಗೆ ಪ್ರತಿಯೊಬ್ಬರೂ ಕೂಡ ಗುಣಗಾನ ಮಾಡ್ತಾರೆ. ಈಗ ಕೇಂದ್ರ ಸಚಿವರಾಗಿದ್ದಾರೆ ಕುಮಾರಸ್ವಾಮಿಯವರು. ಆದರೆ ಈಗ ಸದ್ಯಕ್ಕೆ ಬರ್ತಾ ಇರುವಂತಹ ಅಪ್ಡೇಟು, ಅದರ ಜೊತೆಗೆ ಅವರ ಒಂದಷ್ಟು ಕಾರ್ಯವೈಖರಿಗಳು, ಅವರು ರಾಜ್ಯದಲ್ಲೇ ಬೀಡು ಬಿಟ್ಟಿರೋದು, ಇದೆಲ್ಲವನ್ನ ಕೂಡ ಗಮನಿಸಿದ್ರೆ ಎಚ್.ಡಿ. ಕುಮಾರಸ್ವಾಮಿಯವರು ಕೇಂದ್ರ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ರಾಜ್ಯ ರಾಜಕಾರಣಕ್ಕೆ ಮರಳುವ ಬಗ್ಗೆ ಒಂದಷ್ಟು ಗುಮಾನಿಗಳು ಹರಿದಾಡ್ತಾ ಇದೆ. ಬಟ್ ಒಂದಂತೂ ಕ್ಲಾರಿಟಿ ಇದೆ, ಬಟ್ ಅಧಿಕೃತವಾಗಿ ಎಲ್ಲೂ ಕೂಡ ಇದು ಘೋಷಣೆಯಾಗಿಲ್ಲ, ಅವರು ಕೂಡ ಘೋಷಣೆ ಮಾಡಿಲ್ಲ. ಬಟ್ ಪ್ರಸ್ತುತ ಲಭ್ಯವಿರುವಂಥ ಮಾಹಿತಿ ಪ್ರಕಾರ ಕುಮಾರಸ್ವಾಮಿಯವರು ದೆಹಲಿಯಲ್ಲಿ ಕೇಂದ್ರ ಸಚಿವರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಒಂದಷ್ಟು ಒಳ್ಳೊಳ್ಳೆ ಯೋಜನೆಗಳನ್ನು ರಾಜ್ಯಕ್ಕೂ ಕೂಡ ತರ್ತಾ ಇದ್ದಾರೆ, ಒಳ್ಳೊಳ್ಳೆ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಬಟ್ ರಾಜ್ಯ ರಾಜಕಾರಣದ ಮೇಲಿನ ಅವರ ಆಸಕ್ತಿ ಇದೆಯಲ್ಲ, ಅದು ಖಂಡಿತವಾಗ್ಲೂ ಕೂಡ ಕಡಿಮೆಯಾಗಿಲ್ಲ. ರಾಜ್ಯ ರಾಜಕಾರಣದ ಮೇಲಿನ ಅವರ ಆಸಕ್ತಿ ಯಾವುದೇ ಕಾರಣಕ್ಕೂ ಕಡಿಮೆ ಆಗಿಲ್ಲ. ಆ ಆಸಕ್ತಿಯ ಬಗ್ಗೆ ಪದೇ ಪದೇ ಕುಮಾರಸ್ವಾಮಿಯವರು ಆಸಕ್ತಿಯನ್ನು ವ್ಯಕ್ತಪಡಿಸ್ತಾರೆ. ಮತ್ತೆ ಭವಿಷ್ಯದಲ್ಲಿ ಮುಖ್ಯಮಂತ್ರಿಯಾಗುವ ಆಶಯವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಅವರ ಅಭಿಮಾನಿಗಳು ಕೂಡ ಹೇಳ್ತಾ ಇರ್ತಾರೆ, 2028ಕ್ಕೆ ಸಮ್ಮಿಶ್ರ ಸರ್ಕಾರ ಅಧಿಕಾರಕ್ಕೆ ಬಂದೇ ಬರುತ್ತೆ, ಆಗ ನಮ್ಮ ಎಚ್.ಡಿ. ಕುಮಾರಸ್ವಾಮಿಯವರು ಮತ್ತೊಮ್ಮೆ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ. ಬಟ್ ಸದ್ಯಕ್ಕೆ ಕೇಂದ್ರ ಸಚಿವ ಸ್ಥಾನವನ್ನು ತೊರೆಯೋ ಬಗ್ಗೆ ಯಾವುದೇ ನಿರ್ಧಾರ ಕೈಗೊಂಡಿಲ್ಲ. ಬಟ್ ಅವರಿಗೆ ಕೇಂದ್ರದಲ್ಲಿರೋದಕ್ಕಿಂತ ರಾಜ್ಯದಲ್ಲಿರೋದಕ್ಕೆ ಹೆಚ್ಚಿನ ಮನಸ್ಸು ಮಾಡಿದ್ದಾರೆ. ರಾಜ್ಯ ರಾಜಕಾರಣಕ್ಕೆ ಮರಳುವ ಬಗ್ಗೆ ಸ್ಪಷ್ಟವಾದಂಥ ಸುಳಿವನ್ನು ಹಿಂದೆನೂ ಕೂಡ ಕೊಟ್ಟಿದ್ರು. ಅಂದರೆ ಇಲ್ಲ, ನಾನು ಬಂದೇ ಬಿಡ್ತೀನಿ ಅಂತ ಹೇಳಿಲ್ಲ, ಅವರ ಮಾತುಗಳಲ್ಲಿ, ಅವರ ಭಾಷಣಗಳಲ್ಲಿ ಒಂದಷ್ಟು ಸುಳಿವುಗಳನ್ನು ಕೊಟ್ಟಿದ್ದಾರೆ. ರಾಜ್ಯ ರಾಜಕೀಯಕ್ಕೆ ಮರಳುವ ಬಗ್ಗೆ ಸುಳಿವು ನೋಡಿ. ಅವರು ಈ ಹಿಂದೆ ನೀವು ಗಮನಿಸ್ಬೋದು, ಈ ಸಂಕ್ರಾಂತಿ ಹಬ್ಬದ ಟೈಮ್, ಇದೇ ವರ್ಷದ ಸಂಕ್ರಾಂತಿ ಹಬ್ಬದ ಟೈಮಲ್ಲಿ ನಾನು ರಾಜ್ಯ ರಾಜಕೀಯದಿಂದ ದೂರ ಸರಿಯೋದಿಲ್ಲ ಅನ್ನುವ ಮಾತನ್ನು ಕೂಡ ಹೇಳಿದರು. ಸಮಯ ಬಂದಾಗ ನಾನು ವಾಪಸ್ ಬರ್ತೀನಿ, ಅದರ ಜೊತೆಗೆ ಈ ಪ್ರಸ್ತುತ ರಾಜಕೀಯ ಪರಿಸ್ಥಿತಿಯನ್ನು ನಾನು ಗಮನಿಸ್ತಾ ಇದ್ದೀನಿ, ಸೂಕ್ತ ಸಮಯ ಬಂದಾಗ ಖಂಡಿತವಾಗ್ಲೂ ಕೂಡ ನಾನು ಬರ್ತೀನಿ, ರಾಜ್ಯ ರಾಜಕಾರಣಕ್ಕೆ ಸಕ್ರಿಯವಾಗಿ ಮರಳುತ್ತೀನಿ ಅಂತಲೂ ಕೂಡ ಹೇಳಿದರು. ಅದಾದ ಮೇಲೆ ಪಕ್ಷದ ಬಲವರ್ಧನೆ ಇರಬಹುದು, ಯಾವ ರೀತಿ ಬಲಪಡಿಸ್ತಾ ಇದ್ದಾರೆ, JDS ಹಾಗೆ BJP ಮೈತ್ರಿಯನ್ನು ಬಲಪಡಿಸೋದಕ್ಕೆ ಮುಂಬರುವಂತಹ ದಿನಗಳಲ್ಲಿ ಸಕ್ರಿಯ ಪಾತ್ರ ವಹಿಸ್ತೀನಿ ಅಂತಲೂ ಕೂಡ ಹಿಂದೆ ಹೇಳಿದರು. ಅದರಂತೆ ಆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತು BJP ಜೊತೆಗೆ ಮೈತ್ರಿ ಮಾಡಿಕೊಂಡು ರಾಷ್ಟ್ರ ರಾಜಕಾರಣದಲ್ಲೂ ಕೂಡ ಕುಮಾರಸ್ವಾಮಿಯವರು ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ದಾರೆ. ಅದೆಲ್ಲದರ ನಡುವೆ ಇತ್ತೀಚೆಗೆ ನಾವು ಗಮನಿಸ್ತಾ ಇದ್ದೀವಿ, ರಾಜ್ಯ ರಾಜಕೀಯಕ್ಕೆ ಮರಳುವಂತಹ ಸೂಚನೆ. ಒಂದಷ್ಟು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾರೆ, ಇಲ್ಲಿರ್ತಾರೆ. ಅದರ ಜೊತೆಗೆ ಬಹುಮುಖ್ಯವಾಗಿ ನಿನ್ನೆ ಒಂದು ಪ್ರೆಸ್ ಮೀಟ್ ಮಾಡಿ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು. DK ಶಿವಕುಮಾರ್ ಅವರ ವಿರುದ್ಧ ವಾಗ್ದಾಳಿ ನಡೆಸಿದ್ರು. CM ಸಿದ್ದರಾಮಯ್ಯ ಅವರ ಕಾರ್ಯವೈಖರಿಯ ಬಗ್ಗೆ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಅದರ ಜೊತೆಗೆ ರಾಜ್ಯದಲ್ಲಿ ನಡೀತಾ ಇರುವಂತಹ ವಿದ್ಯಮಾನಗಳ ಬಗ್ಗೆನೂ ಕೂಡ ಕುಮಾರಸ್ವಾಮಿಯವರು ಮಾತನಾಡ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪದೇ ಪದೇ ಕೆಂಡ ಕಾರ್ತಾ ಇದ್ದಾರೆ. ಅದರ ಜೊತೆಗೆ ಮುಂದಿನ ಚುನಾವಣೆಗೆ ಮೈತ್ರಿ ಮುಖಾಂತರವೇ ಹೊಸ ರಣತಂತ್ರ ರೂಪಿಸುವಂತಹ ಸಾಧ್ಯತೆಗಳು ಕೂಡ ಇದೆ. ಅದೇ ನಿಟ್ಟಿನಲ್ಲಿ ಕಾರ್ಯತಂತ್ರವನ್ನು ಕೂಡ ಕುಮಾರಸ್ವಾಮಿಯವರು ಮಾಡ್ತಾ ಇದ್ದಾರೆ. ಯಾಕಂದರೆ ನೀವು ಗಮನಿಸ್ಬೋದು, ಕಳೆದ ಕೆಲ ತಿಂಗಳುಗಳ ಹಿಂದೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟು ಸಿಕ್ಕಾಪಟ್ಟೆ ವೈರಲ್ ಆಗುತ್ತೆ. ಯಶ್ ಅವರ ನಟನೆಯ ಟಾಕ್ಸಿಕ್ ಸಿನಿಮಾ ಅದು, ಡ್ಯಾಡಿ ಈಸ್ ಹೋಮ್ ಅನ್ನುವಂತಹದ್ದು. ಆ AI ವಿಡಿಯೋ ಸಿಕ್ಕಾಪಟ್ಟೆ ಸದ್ದು ಮಾಡಿತ್ತು, ನಿಮಗೆ ನೆನಪಿರಬಹುದು. ಯಾಕಂದರೆ ಅದನ್ನು ಆ ಕುಮಾರಸ್ವಾಮಿಯವರ ಫೋಟೋವನ್ನು ಹಾಕಿ ರಾಜ್ಯ ರಾಜಕಾರಣಕ್ಕೆ ಕುಮಾರಸ್ವಾಮಿಯವರು ಹಿಂತಿರುಗುವ ಬಗ್ಗೆ ಒಂದಷ್ಟು ಪೋಸ್ಟ್ಗಳು ಕೂಡ ವೈರಲ್ ಆಗುತ್ತೆ, ಡ್ಯಾಡಿ ಈಸ್ ಹೋಮ್ ಅಂತ ಹೇಳಿ. ಈ JDS ಸೋಷಿಯಲ್ ಮೀಡಿಯಾ ಪೇಜ್ನಲ್ಲಿ ಸದ್ದು ಮಾಡುತ್ತೆ. AI ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿರುತ್ತೆ. ಆ ವಿಡಿಯೋ ದೊಡ್ಡ ಮಟ್ಟದಲ್ಲಿ ಚರ್ಚೆಗೂ ಕೂಡ ಕಾರಣ ಆಗುತ್ತೆ. ಬಟ್ ಈ ಇತ್ತೀಚೆಗೆ ಕುಮಾರಸ್ವಾಮಿಯವರ ಬೆಳವಣಿಗೆಗಳು, ಅವರು ನಡ್ಕೊಳ್ತಾ ಇರುವಂತಹ ರೀತಿ ಎಲ್ಲವನ್ನ ಕೂಡ ನೋಡಿದ್ರೆ ರಾಜ್ಯ ರಾಜಕೀಯದಿಂದ ಯಾವುದೇ ಕಾರಣಕ್ಕೂ ದೂರ ಹೋಗಲ್ಲ, ಸದ್ಯದಲ್ಲೇ ವಾಪಸ್ ಬರ್ತಾರೆ. ವಾಪಸ್ ಆಗುವಂತಹ ವಿಚಾರಕ್ಕೆ
ನಾನು ಎಲ್ಲೂ ಕೂಡ ದೂರ ಸರಿಯೋದಿಲ್ಲ, ನಾನು ರಾಜಕಾರಣದಲ್ಲಿ ರಾಜ್ಯ ರಾಜಕಾರಣದಲ್ಲೇ ಇದ್ದೇನೆ, ನಾನು ಇಲ್ಲೇ ಇರಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೀನಿ ಅಂತಲೂ ಕೂಡ ಹೇಳಿರೋದು. ಅದರ ಜೊತೆಗೆ ಮೈತ್ರಿ ಗೊಂದಲದ ಬಗ್ಗೆಯೂ ಕೂಡ ಮಾತನಾಡಿದ್ದಾರೆ. ಯಾವುದೇ ರೀತಿಯ ಗೊಂದಲ ಇಲ್ಲ, ನಾವು ಮೈತ್ರಿಯ ಒಪ್ಪಂದ ಮಾಡ್ಕೊಂಡಿದ್ದೀವಿ, ಅದರಂತೆ ನಡ್ಕೊಳ್ತೀವಿ, ಯಾವುದೇ ಗೊಂದಲಕ್ಕೂ ಕೂಡ ಅವಕಾಶವನ್ನು ಕೊಡಲ್ಲ. ಒಳ್ಳೆಯ ಸರ್ಕಾರವನ್ನು ತಂದು 2028ಕ್ಕೆ ರಾಜ್ಯದ ಜನತೆ ನೆಮ್ಮದಿಯಿಂದ ಇರಬೇಕು, ಆ ನಿಟ್ಟಿನಲ್ಲಿ ನಾಡಿನ ಜನತೆ ಆ ಮಾತನ್ನು ನಾನು ಉಳಿಸ್ಕೊಳ್ತೀನಿ ಅಂತಲೂ ಕೂಡ ಕುಮಾರಸ್ವಾಮಿಯವರು ಹೇಳಿರೋದು. ಮತ್ತು ರಾಜ್ಯ ರಾಜಕೀಯಕ್ಕೆ ಬರಲೇಬೇಕಾಗುತ್ತೆ, ನಾನು ರಾಜ್ಯ ರಾಜಕೀಯದಿಂದ ದೂರ ಸರಿದಿದ್ದೇನೆ ಅಂತ ಯಾರು ತಿಳ್ಕೊಂಡಿದ್ರೆ ಅದು ಖಂಡಿತ ತಪ್ಪು. ನಾನು ಯಾವುದೇ ಕಾರಣಕ್ಕೂ ದೂರ ಸರಿಯಲ್ಲ, ನಾನು ರಾಜ್ಯ ರಾಜಕಾರಣದಲ್ಲೇ ಇರ್ತೀನಿ. ಕೇಂದ್ರದಲ್ಲಿ ಪ್ರಧಾನಿಗಳು ಒಳ್ಳೆಯ ಹುದ್ದೆ ಕೊಟ್ಟಿದ್ದಾರೆ, ಆ ಎರಡೂ ಇಲಾಖೆಯಲ್ಲಿ ಪ್ರಾಮಾಣಿಕವಾಗಿ ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇದ್ದೀನಿ. ಈಗ ಆಲ್ರೆಡಿ ಫೌಂಡೇಶನ್ ಕೂಡ ಹಾಕಿದ್ದೀನಿ, ಒಳ್ಳೊಳ್ಳೆ ಕೆಲಸ ಮಾಡಿದ್ದೀನಿ. ಬಟ್ ರಾಜ್ಯ ರಾಜಕೀಯಕ್ಕೆ ಒಂದು ಸಮಯ ಖಂಡಿತವಾಗ್ಲೂ ಕೂಡ ಬರುತ್ತೆ, ಆ ಸಮಯದಲ್ಲಿ ನಾನು ಬಂದೇ ಬರ್ತೀನಿ ಅಂತ ಹೇಳಿ ಸುಳಿವನ್ನು ಕೊಟ್ಟಿರೋದ್ರಿಂದ ಕುಮಾರಸ್ವಾಮಿಯವರು ರಾಜ್ಯ ರಾಜಕೀಯಕ್ಕೆ ಮರಳೋದು ಬಹುತೇಕ ಫಿಕ್ಸ್ ಆಗಿದೆ. ರಾಜ್ಯದ ಜನರು ಕೂಡ ಕಾಯ್ತಾ ಇದ್ದಾರೆ, ಬರಲಿ ಕುಮಾರಣ್ಣ ಮತ್ತೆ ರಾಜ್ಯಕ್ಕೆ ಅಂತ ಹೇಳಿ. ಸೊ ಯಾವಾಗ ಟೈಮ್ ಕಾಲ ಕೂಡ ಬರುತ್ತೆ ಅನ್ನೋದನ್ನು ಕಾದು ನೋಡಬೇಕು.